ಶಿ ಇಸ್ ಅ ವಂಡರ್ಫುಲ್ ಲೇಡಿ ಅಂಡ್ ತುಂಬಾ ಓದ್ತಾ ಇದ್ರು, ತಿಳ್ಕೊತಾ ಇದ್ರು. ಇಡೀ ಪ್ರಪಂಚದ ಬಗ್ಗೆ ಅಂಡರ್ ದಿ ಸನ್ ಎನಿ ಸಬ್ಜೆಕ್ಟ್ ಮಾತಾಡ್ಬೋದಾಗಿತ್ತು. ಅಂಡ್ ಶಿ ವಾಸ್ ವೆರಿ ಓಪನ್ ಅಂಡ್ ವೆರಿ ಫ್ರೆಂಡ್ಲಿ. ನನ್ನ ಜೊತೆ ಮಾಡಿದ 21 ಸಿನಿಮಾದಲ್ಲೂ ಶಿ ಆಕ್ಟೆಡ್ ವೆರಿ ವೆಲ್. ಶಿ ಗೇವ್ ಎ ವೆರಿ ಗುಡ್ ಟೈಮ್. Wonderful. Really, sir. Next picture, please. Yes. ಅಯ್ಯೋ ನಾ ಮೆಚ್ಚಿದ ಹುಡುಗನಿಗೆ ಕಲ್ಪನಾಜಿ. ಆಕ್ಚುಲ್ ಆಗಿ ಅವ್ರ ಜೊತೆ ನಾನು ಫಸ್ಟ್ ಫಿಲ್ಮೇ ಬರಬೇಕಾಗಿತ್ತು. ಬಟ್ ಶಿ ವಾಸ್ ಸೋ ಮೆಚೂರ್ಡ್ ಆರ್ಟಿಸ್ಟ್. ಅವ್ರಿಗೆ 100ಕ್ಕೆ 150 200 ಮಾರ್ಕ್ಸ್ ಕೊಡ್ಬೋದು. Power house. ಅಂತ ಆರ್ಟಿಸ್ಟು. ಶಿ ವಾಸ್ ಮಿನುಗುತ್ತಾರೆ ಫಾರ್ ಮೀ, ಮಿನುಗುತ್ತಾರೆ ಫಾರ್ Right. ನಿಮ್ಮ ಲೆಜೆಂಡರಿ ಪೇರ್ ಇನ್ನೊಬ್ಬರು. Wow. Wow. ಮಂಜುಳಾ. ಅಯ್ಯೋ 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 ರಮೇಶ್, ನಾನು ಮಂಜುಳಾ ಸುಮಾರು 35-36 ಸಿನಿಮಾ ಮಾಡಿದ್ದೀವಿ. ನಮ್ಮಿಬ್ಬರ ಪೇರು ಸಕ್ಸಸ್ ಆಗೋದಕ್ಕೆ ಮೊದಲನೇ ಕಾರಣ ಹೇಳ್ಬಿಡ್ತೀನಿ. ನಮ್ಮ ಕನ್ನಡ ಸಿನಿಮಾದಲ್ಲಿ ಯಾವಾಗಲೂ ಹೀರೋಯಿನ್ನ ನೀ ಬಾ ನೀವು ಹೋಗು ಅಂತಿದ್ದು, ಹೌದು. ಹೀರೋಯಿನು ನೀವು ಬನ್ನಿ ನೀವು ಹೋಗಿ ಅಂತಿದ್ರು. ಅದೇ ಇದ್ದಿದ್ದು. ಕರೆಕ್ಟ್. ಅದು ಒಂಥರ ಮರ್ಯಾದೆ. ಬಟ್ ಹೋಗಲೋ ಶುರು ಮಾಡಿದ್ದು ನಾವಿಬ್ಬರೇ. ಆ ಹೋಗಲೋ ಬಾಳ ಮೈ ಹಿಡಿಸೋ ಜನಕ್ಕೆ ಅಲ್ಲಿಂದ ನಮ್ಮ ಜೋಡಿ ಶುರು ಆಯ್ತು. ಅದು ಏನು ಚಮಕ್ಕು, ಅದು ಏನು ಅರುಳು ಹುರಿದಂಗೆ ಮಾತಾಡ್ತಿರೋಳು ಅವಳು. ಅಂಡ್ ಬಬ್ಲಿಗ್ ವಿತ್ ಯೂತ್. ಅವಳ ಜೊತೆ ನನಗೆ ನಿಜವಾಗ್ಲೂ ಅವಳ ಜೊತೆ ಹಾಡುಗಳಿಗೆ ಆ್ಯಕ್ಟ್ ಮಾಡುವಾಗ ಭಾಳ ಖುಷಿ ಆಗ್ತಿತ್ತು. ಯಾಕೆಂದರೆ ಅವಳ ಜೊತೆ ಆ್ಯಕ್ಟ್ ಮಾಡ್ತೀನಿ ಇನ್ನೊಂದು ಭಾಳ ಹೆಲ್ಪ್ ಮಾಡೋಳು. ಇವಾಗ ಡ್ಯಾನ್ಸ್ ಡೈರೆಕ್ಟರ್ ಬಂದು ಅವರು ಸ್ಟೆಪ್ಸ್ ಎಲ್ಲ ಹಾಕೊಟ್ಟು ಎಲ್ಲ ಹೋಗಿರೋರು. ಲಿರಿಕ್ಸ್ ಇರುತ್ತಲ್ಲ, ಬಲಗಾಲ ಮುಂದೆ ಇಡು, ಎಡಗಾಲ ಹಿಂದೆ ಕಕ್ಕಿಡು, ಇದೇ ಅವಳು ಹೇಳ್ತಾ ಇದ್ದಿದ್ದು. ಲಿರಿಕ್ ಹೇಳ್ದಂಗೆ ಇರೋದು, ಬಟ್ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದವಳು ಅವಳು. ಅಂಡ್ ಆರಾಮಾಗಿ ನಾನು ಕ್ಯಾಮರಾ ನೋಡ್ಕೊಂಡೆ ಮಾಡ್ತಿದ್ದೆ, ಯಾರಿಗೂ ಗೊತ್ತಾಗ್ತಿಲ್ಲ. ಬಟ್ ನನಗೆ ಒಳ್ಳೆ ಹೆಸರು ತಂದುಕೊಟ್ಟವಳು ಅವಳು. ಸರ್, ಮಂಜುಳಾ ಅವರ ಕೊನೆ ಡೇಸಲ್ಲಿ ಬಹಳ ನೋವು ಉಂಟಾಯ್ತದೆ, ಏನಾಯ್ತು? ಆ ಹುಡುಗಿ ಆ ಥರ ಒಂದು ಅಪಘಾತ ಆಗಿ ಸಾಯ್ತಾನೆ ಅಂತ ಅಂದ್ಕೊಂಡಿಲ್ಲಪ್ಪ. ಬಟ್ ಇವತ್ತು ನಿನ್ನ ವೀಕೆಂಡ್ ವಿತ್ ರಮೇಶ್ ಬಂದಿದ್ದೇನಲ್ಲ, ಈ ಪ್ರೋಗ್ರಾಮ್ ಇಟ್ ಈಸ್ ಸೋ ಪಾಪ್ಯುಲರ್. ಜನದ ಮನಸ್ಸಿಗೆ ಎಷ್ಟಿರ್ತದೆ, ಅವ್ರ ಹೃದಯ ತಟ್ತಾ ಇರ್ತಿದ್ವು. ಇಂಥ ಪ್ರೋಗ್ರಾಮಲ್ಲಿ ನಾನು ಒಂದು ಮಾತು ಹೇಳಲೇಬೇಕು. ದಯವಿಟ್ಟು ಹೇಳಿ. ಮಂಜುಳಾ ಆ್ಯಕ್ಟ್ ಮಾಡೋಕ್ಕೆ ಮುಂಚೆ ನಾನು ನನ್ನ ಹಿಸ್ಟ್ರಿ ಎಲ್ಲ ಹೇಳುವಾಗ ಪ್ರಭಾತ್ ಶಿಶುವಾರ, ವಿಜಯೋತ್ಸವ, ಈ ನಾಟಕ ಎಲ್ಲ ಹೇಳಿದ್ದೆ. ಆ ವಿಜಯೋತ್ಸವದಲ್ಲಿ ನಾವು ಉತ್ತರನ ಪಾರ್ಟ್ ಮಾಡಿದಾಗಲೆಲ್ಲ ನನ್ನ ತಂಗಿ ಪಾರ್ಟ್ ಉತ್ತರೇ ಪಾರ್ಟ್ ಮಾಡ್ತಿದ್ಲು ಅವಳು. ಅಲ್ಲಿ ಆವಾಗ ಅವಳು ಅಣ್ಣ ಅಂತ ಅಂದಿರೋದು. ನಾವು 31 ಸಿನಿಮಾ ಪ್ರಣಯ ರಾಜ ಪ್ರಣಯ ರಾಣಿ ಆಗಿ ಆ್ಯಕ್ಟ್ ಮಾಡಿದ್ರು, ಎಂಥ ದೊಡ್ಡ ಕ್ಲೋಸ್ ಅಪ್ ಇರಲಿ ಆ್ಯಕ್ಟ್ ಮಾಡಬೇಕು ಅಂದಾಗ ಅವಳಿಗೆ ಶ್ರೀನಾಥಣ್ಣ ಅವನ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿಲ್ವಲ್ಲ, ನಾವು ಆ್ಯಕ್ಟ್ ಮಾಡೋದ ಮುಡಿದ ಇವಾಗ ಶಾರ್ಟ್ ತೆಗಬೇಕು ಆ್ಯಕ್ಟ್ ಮಾಡು ಅಂದರೆ ಅದು ಅವ್ನು ದುಡ್ಡು ಕೊಟ್ಟಿಲ್ವ, ನಾನು ಹೆಂಗೆ ಮಾಡಲಿ ಅಂತ ಆ ಅಣ್ಣ ಅನ್ನೋದು ಅಲ್ಲೇ ಬರೋದು. ಅದು ಮರೆತು ನಾವು ಏನು ತೋರಿಸಿದ್ದೀವಿ ಅದು ರಿಯಲ್ ಬದುಕು. ಶ್ರೀನಾಥಣ್ಣ ಅಂತಲೇ ಕರೀತಿದ್ಲು. ಕೊನೆ ಪದ ಅವಳು ಹೇಳಿದ್ದೇನು, ಶ್ರೀನಾಥಣ್ಣ ನಾ ಬರ್ತೀನೇನೋ ಅಂದು. ನೀ ಖಂಡಿತ ಬರ್ತೀಯ ಕಣೋ ಅಂದಿದ್ದೆ. ದಟ್ ವಾಸ್ ದಿ ಲಾಸ್ಟ್ ವರ್ಡ್ ಐ ಹರ್ಡ್. ಅವತ್ತು ರಾತ್ರಿನೇ ಹೋಗ್ಬಿಟ್ಲು ಅವಳು. ದಟ್ ವಾಸ್ ಸೋ ಅನ್ಫಾರ್ಚುನೇಟ್. ಶ್ರೀನಾಥಣ್ಣ ಅನ್ನೋದು ಅವಳ ಮನಸ್ಸಲ್ಲಿ ಅಷ್ಟು ಇಟ್ಕೊಂಡಿದ್ಲಪ್ಪ, ಅಷ್ಟು ವಿಶ್ವಾಸ ತೋರಿಸಿದ್ದು ಮಗು ಅದು. ಇವತ್ತು ಇದ್ದಿದ್ರೆ ಚೆನ್ನಾಗೇ ಇರೋದು. ಆಕ್ಸಿಡೆಂಟ್, ಆ ಸ್ಟವ್ ಸಿಡಿತು, ಆಯಿತು. ಸೋ ಅನ್ಫಾರ್ಚುನೇಟ್. ಅದು 31 ಸಿನಿಮಾ ಮಾಡಿದ್ದೀವಿ. ಆ ಜೊತೆ ಇರ್ತಾಯಿದ್ವು. ಆಲ್ಮೋಸ್ಟ್ ತಿಂಗಳಿಗೆ 20-25 ದಿವಸ ಒಟ್ಟಿಗೆ ಇರ್ತಾಯಿದ್ವು, ಬೆಳಗ್ಗೆಯಿಂದ ರಾತ್ರಿವರೆಗೂ. ಆ ಮಗು ಮಾತಾಡ್ತಿದ್ದೆಲ್ಲ ಜ್ಞಾಪಕ ಬರುತ್ತೆ. ಅವಳಿಗೆ ಪಾಪ ಜೀವನದಲ್ಲಿ ಕೆಲವು ನೋವುಗಳಾಗಿದೆ. ಆ ನೋವನ್ನು ಮೀರಿ ಅವಳು ಆ ನೋವಂಥದ್ದು ಬಿಡ, ಅದು ಹೋಗುತ್ತೆ, ಇದು ಹಿಂಗೆ ಅಂತ ಲೈಫನ್ನು ಭಾಳ 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 ಇಷ್ಟಪಡ್ತಿದ್ದಿದ್ದು ಹುಡುಗಿ. ಅದು ಅನ್ಯಾಯವಾಗಿ ಆ ಥರ ಹೋಗ್ಬಿಟ್ಟು ಇಲ್ಲ, ಕೊನೆಯ ಕಾಲದಲ್ಲಿ ಅವ್ರಿಗೆ ಅಷ್ಟೊಂದು ಸ್ನೇಹಿತರಿದ್ರು, ಸಿನಿಮಾದವ್ರು ಗೊತ್ತಿದ್ದು ಕೂಡ ಯಾರು ಜೊತೆಗಿರಲಿಲ್ಲ. ಪಾಪ ನೀವು ಒಬ್ಬರು ಮಾತ್ರ ಹೋಗಿದ್ರಿ ಅಂತ ನಾವು ಕೇಳ್ಬಿಟ್ಟಿರೋ ರಿಸರ್ಚ್ ಟೀಮಲ್ಲಿ. ಇಸ್ ಇಟ್ ಟ್ರೂ? ನಾ ಹಾಸ್ಪಿಟ್ಲಿಗೂ ಹೋಗ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ, ಮನೆಯೆಲ್ಲ ಆಯ್ತಾಯಿದ್ರು. ಅವ್ರಿಗೆ ಆ ಮೈಯೆಲ್ಲ ಸುಟ್ಟು
ಅವಳು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ರು. ಆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಇದ್ದಿದ್ದ ರೀತಿ ಅದೇ ನನಗೆ ಸರಿ ಹೋಗಲಿಲ್ಲ. ಸೊ ಸೆಂಟ್ ಜಾನ್ಸಿಗೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅಲ್ಲಿ ಶಿಫ್ಟ್ ಮಾಡೋದ್ರೆಲ್ಲ ಶಿ ವಾಸ್ ಇಂಪ್ರೂವಿಂಗ್ ಅಂತ ಇದ್ದರು. ಅವಳು ಪ್ರತಿ ದಿವಸ ಕೇಳೋಳು, ಶ್ರೀನಾಥ ಇವತ್ತು ಅಮಾವಾಸ್ಯನ ನನಗಿಂತ ಇವತ್ತು ವಾಸಿನ ಅಂತ ಕೇಳೋಳು. ಆಲ್ಮೋಸ್ಟ್ ಅಬೌಟ್ 8 ದಿವಸನೂ ಏನೋ ಆಸ್ಪತ್ರೆಯಲ್ಲಿದ್ದೆ. ನಾನು ದಿವಸ ನೀನು ನೋಡಿದ್ರೆ ನನಗೇನು ವ್ಯತ್ಯಾಸ ಗೊತ್ತಲ್ಲಮ್ಮ, ನಾಳೆ ಒಂದು ದಿವಸ ಬರಲ್ಲ, ನಾನು ನಾಡಿದ್ದು ಬರ್ತೀನಿ, ಅವಾಗ ನನಗೆ ಗೊತ್ತಾಗೋಗುತ್ತೆ ಇದ್ದೆ ನನ್ನ ಪ್ರಪಂಚ ಹೇಗಿದೆ. ನಿಮಗೆಲ್ಲ ನೀವು ಆ ಪ್ರಪಂಚದಲ್ಲಿರೋರೆ, ನೀವು ಆ ಪ್ರಪಂಚದಲ್ಲಿ ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದೀರಿ ನನಗೆ. ನಾನು ಬದಲಾಯಿಸೋದಕ್ಕೆ ಅವಕಾಶ ಕೊಡಲಿಲ್ಲ, ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದೀರಿ. ನಿಮ್ಮೆದುರಿಗೆಲ್ಲ ನಾನು ಹೇಗೆ ಬದಲಾಯಿಸಲಿ? ಹಾಗೇ ಇದ್ದೀನಿ, ಹಾಗೇ ಇರ್ತೀನಿ ನಾನು. ಸೋ ಸ್ವೀಟ್. ಎಸ್ ಸರ್, ನಿಮ್ಮ ಇಡೀ ಜೀವನವನ್ನು ರಿವೈಂಡ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನಿಸುತ್ತೆ ನಿಮಗೆ? ಇಟ್ ವಾಸ್ ವಂಡರ್ಫುಲ್. ನನಗೆ ಆ ಗಾಂಧಿ ಬಜಾರ್ನಲ್ಲಿ ಆ ಪೋಸ್ಟ್ ನೋಡಿದಾಗ ನಾನು ಏನಾಗಬೇಕು ಅಂದ್ಕೊಂಡು ಅದರ ಸಾಧ್ಯತೆಗಳು ಬಾಧಕಗಳು ಎಲ್ಲನೂ ಮೀರಿ ಅದನ್ನು ಆಗಿ ಅಲ್ಲಿಂದ ನನ್ನ ಬದುಕೆ ಹೇಗಿರಬೇಕು ಅಂತ ನಾನು ಆಸೆ ಪಟ್ಟನೋ, ಆ ಆಸೆಯೆಲ್ಲ ನೆರವೇರಿ ಮನಸ್ಸಿಗೆ ಮೆಚ್ಚಿದ ಮಡದಿ, ಅರ್ಥ ಮಾಡ್ಕೊಳ್ಳೋಳು ಅವಳು ಸಿಕ್ಕಿದ್ದಾಳೆ. ನನ್ನ ಬದುಕನ್ನು ಭಾಳ ಹಸನು ಮಾಡಿದ್ರು ನನ್ನ ಮಕ್ಕಳಿದ್ದಾರೆ. ಸ್ವರ್ಗಕ್ಕೆ ಕಿಚ್ಚಚ್ಚೋದೇನು, ಎಲ್ಲಿಗೆ ಬೇಕಾದ್ರೆ ಕಿಚ್ಚಚ್ತೀನಿ, ಈ ಜನಗಳ ಪ್ರೀತಿ ವಿಶ್ವಾಸ ಇರೋವಲ್ಲ. ರೈಟ್ ಸರ್. ರಮೇಶ್, ಬಹಳ ಜನಕ್ಕೆ ನಾನು ಆನ್ಸರ್ ಕೊಡ್ತಾ ಇದ್ದೆ. ಅವರೆಲ್ಲರೂ ಕೇಳ್ತಿದ್ವಿ ಒಂದೇ ಪ್ರಶ್ನೆ, ಉತ್ತರ ನನ್ನ ಹತ್ರ ಇರಲಿಲ್ಲ. ನಾನು ಹೇಳಿದೆ, ಉತ್ತರ ಯಾವತ್ತಾದ್ರೂ ಬಂದೇ ಬರುತ್ತೆ. ನಾನು ಯಾಕೆ ಆ ಪ್ರಶ್ನೆ ಕೇಳ್ತಿದ್ದೆ, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನೀವು ಯಾಕೆ ಸರ್ ಹೋಗಲ್ಲ ಅಂತ. ಉತ್ತರ ಇವತ್ತು ಸಿಕ್ಕಿದೆ ಸರ್. ನಮ್ಮ ಈ ಕಾರ್ಯಕ್ರಮದ ಕೊನೆ 3 ಪ್ರಶ್ನೆಗಳು. ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು ಅಂದರೆ, ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಏನೋ ಒಂದು ಕನ್ಫೆಷನ್ ಇದ್ದರೆ, ಗಿಲ್ಟ್ ಇದ್ದರೆ, ಹೇಳ್ಕೋಬೇಕು ಅನ್ಸಿದ್ರೆ ಈ ಕ್ಷಣ ನಿಮ್ಮದು. ಥ್ಯಾಂಕ್ಸ್ ಅನ್ನೋದು, ನಾನು ಇಡೀ ಈ ಜನ ನನ್ನ ಪ್ರೀತಿ ವಿಶ್ವಾಸ ಏನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಅನ್ಬೇಕು. ನಾನು ಹಣಕಾಸು ಸಂಪಾದನೆ ಮಾಡೋದು, ಈ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದು ನಾನು 100 ಕೋಟಿ ಅಲ್ಲ 1000 ಕೋಟಿ ದಾಟಿದ್ದೀನಿ. ಅಷ್ಟು ಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಸಾರಿ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ಏನಾದರೂ ತಪ್ಪುಗಳಾಗಿರ್ಬೋದು, ಹಾಗೇ ಇರುತ್ತೆ. ಅದಕ್ಕೆ ನಾನು ಸಾರಿ ಅಂತ ನನ್ನ ಮನೆಯವ್ರಿಗೆ, ನನ್ನ ಇಡೀ ವಿಶ್ವಕ್ಕೆ ನಾನು ಹೇಳ್ತೀನಿ, ಸಾರಿ. ಎನಿ ಕನ್ಫೆಷನ್? Yes, I was confessed to bring out the best in me, but ಇದುವರೆಗೂ ನಾನು ಆ ಬೆಸ್ಟ್ ತಂದಿಲ್ಲ. ನಾನು ಮಾಡಿದ್ದು ಚೆನ್ನಾಗಿದೆ ಅಂತ ನೀವು ಹೇಳಿದ್ದೀರಿ, ಅದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಕೊನೆ ಉಸಿರೋವರೆಗೂ ಯಾವುದಾದ್ರು ಒಂದು ಮಾಡಿ ದಿ ಬೆಸ್ಟನ್ನು ಶ್ರೀನಾಥ್ ಕೊಟ್ಟಿದ್ದಾನೆ, ಥ್ಯಾಂಕ್ಸ್ ಅಂತ ನೀವನ್ನೋ ಹಾಗೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ವಾವ್.